ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಹಳ್ಳಿ ಕಿಚನ್. ಇವತ್ತು ಎಗ್ ಕರಿ ಮಾಡೋಣ. ಅದು ಹೆಂಗ್ ಮಾಡೋದಂತ ನೋಡೋಣ. ಸೂಪರ್ ಟೇಸ್ಟಿ ಆಗಿರುತ್ತೆ. ಬನ್ನಿ ಅದೇ ಹೆಂಗ್ ಮಾಡೋದಂತ ನೋಡೋಣ. ಇವಾಗ ಮಸಾಲೆ ಏನೇನು ಬೇಕಂತ ನೋಡೋಣ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಕೊಬ್ಬರಿ ಒಂದು ಸ್ವಲ್ಪ, ಶುಂಠಿ ಒಂದು ಸ್ವಲ್ಪ, ಹಂಗೆ ಒಂದು ಸ್ವಲ್ಪ ಕೊತ್ತಂಬರಿ ತಗೊಂಡಿನಿ. ಆಮೇಲೆ ಒಂದಿಷ್ಟು ಲವಂಗ, ಒಂದು ಸ್ಟಾರ್ ಹೂವು, ಸ್ವಲ್ಪ ಚಕ್ಕೆ, ಒಂದು 5-6 ಏಲಕ್ಕಿ ಬುಡ್ಡೆ, ಒಂದು ಪಲಾವ್ ಎಲೆ, ಆಮೇಲೆ ಸ್ವಲ್ಪ ತಮಟೆ ಹಣ್ಣು, ಈರುಳ್ಳಿ, ಸ್ವಲ್ಪ ಮೊಸರು, ಆಮೇಲೆ ಚಿಲ್ಲಿ ಪೌಡ್ರ್ ಸ್ವಲ್ಪ, ಗರಂ ಮಸಾಲೆ ಸ್ವಲ್ಪ, ಧನ್ಯ ಪೌಡ್ರ್ 1-2 ಸ್ಪೂನ್ 3 ಸ್ಪೂನ್ ಇದೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ತುಪ್ಪ, ಆಮೇಲೆ ಎಣ್ಣೆ. ಇವಾಗ ನೋಡೋಣ ಹೆಂಗೆ ಮಾಡೋದಂತ. ಈ ಮೊಟ್ಟೆ ಬೇಯಿಸಕ್ಕೆ ಇಟ್ಕೊಂಡ್ಬಿಡೋಣ್ರಿ. ಈಗ ಒಂದು 10 ಮೊಟ್ಟೆ ತಗೊಂತೀವಿ. ಈಗ ಸ್ವಲ್ಪ ಉಪ್ಪು ಹಾಕ್ರಿ. ಉಪ್ಪು ಹಾಕಿದ್ರೆ ಸಿಪ್ಪೆ ಬಿಚ್ಚಕ್ಕೆ ಈಜಿ ಆಗುತ್ತೆ. ಉಪ್ಪು ಹಾಕಿದ್ರೆ ಯಾವ್ದನ್ನ ಹಾಕ್ಬೋದು ನೀವು. ಕಲ್ಲುಪ್ಪನ್ನು ಹಾಕ್ಬೋದು, ಸಣ್ಣ ಉಪ್ಪನ್ನು ಹಾಕ್ಬೋದು. ಉಪ್ಪು ಹಾಕಿದ್ರೆ ಸಿಪ್ಪೆ ಬಿಚ್ಚಕ್ಕೆ ಈಜಿ ಆಗುತ್ತೆ ನಿಮಗೆ. ಇವಾಗ ಇದನ್ನ ಮಸಾಲೆ ರುಬ್ಬಕ್ಕೆ ಕಳ್ಸೋಣ. ಇವಾಗ ಇದನ್ನ ಮಸಾಲೆ ರುಬ್ಬಕ್ಕೆ ಹಾಕೊಂಡ್ರೆ ಶುಂಠಿ, ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ ಬುಡ್ಡೆ, ಅವೆಲ್ಲ, ಕೊಬ್ಬರಿ, ಇದನ್ನ ಹೋಗಿ ಈಗ ಮಿಕ್ಸಿ ಮಾಡ್ಕೊಂಬರೋಣ. ಹಂಗೆ ಸ್ವಲ್ಪ ಈರುಳ್ಳಿ ರುಬ್ಬಕ್ಕೆ, ಸ್ವಲ್ಪ ಟೊಮೊಟೊ, ಇದನ್ನ ಪೇಸ್ಟ್ ಮಾಡ್ಕೊಂಬರೋಣ ಹೋಗಿ ಮಿಕ್ಸಿಯಲ್ಲಿ ಚೆನ್ನಾಗಿ. ನಾವು ಉಪ್ಪಾಕಿ ಬೇಯಿಸಿದ್ವಲ್ಲ, ಈಗ ನೋಡಿ ಈ ಸಿಪ್ಪೆ ಎಷ್ಟು ಈಜಿಯಾಗಿ ಬರುತ್ತೆ. ನಾವು ಉಪ್ಪಾಕಿ ಬೇಯಿಸ್ಬಿಟ್ರೆ ಈ ಥರ ಸಿಪ್ಪೆ ಈಜಿಯಾಗಿ ತೆಗಿಬೋದು. ಉಪ್ಪಾಕನ ಬೇಯಿಸ್ಬೋದು, ಇಲ್ಲ ಇದು ಈರುಳ್ಳಿ ಸಿಪ್ಪೆ ಇರುತ್ತಲ್ಲ ಅದನ್ನ ಬೇಯಿಸ್ಕೊಂಡ್ರೂ ಸಿಪ್ಪೆ ಈಜಿಯಾಗಿ ಬರುತ್ತೆ. ಈಗ ನಾವು 10 ಮೊಟ್ಟೆ ಬೇಯಿಸಿ ಇಟ್ಕೊಂಡಿವಿ. ಕರಿ ಮಾಡಂಬರಿ ಹೆಂಗ್ ಮಾಡೋದಂತ ನೋಡೋಣ. ಈಗ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಸ್ವಲ್ಪ ಅರಿಶಿನ ಪುಡಿ, ಹಂಗೆ ಸ್ವಲ್ಪ ಚಿಲ್ಲಿ ಪೌಡ್ರ್,
ಇವಾಗ ಬೇಯಿಸಿರೋ ಮಟ್ಟೆ ಹಾಕ್ತೀನಿ ಇದೀನಿ. ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಂಡು ಸ್ವಲ್ಪ ಲೈಟ್ ಆಗಿದ್ದು ಮೊಟ್ಟೆನ. ಹಾಕಿದ್ವಿ ಈ ಮೊಟ್ಟೆನಲ್ಲಿ ತಕೊಂಬಿಡೋಣ ಈಗ. ರುಬ್ಬಿರೋ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಏಲಕ್ಕಿ ಬಿಟ್ಟು ಇದೆಲ್ಲ ರುಬ್ಬಿರೋ ಪೇಸ್ಟ್ ಇದು. ಸ್ವಲ್ಪ ಖಾರದ ಪುಡಿ, ಒಂದೆರಡು ಸ್ಪೂನ್ ಧನಿಯಾ ಪೌಡ್ರು, ಆಮೇಲೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಸಿ ವಾಸನೆ ಹೋಗೋ ತಕ್ಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಇದೆಲ್ಲ ಹಸಿ ವಾಸನೆ ಹೋಗಲ್ಲ ಎಲ್ಲ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಮೊಟ್ಟೆ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂತ ಇದ್ದೀನಿ ನಾನು. ನೀವು ಎಷ್ಟು ಕ್ವಾಲಿಟಿ ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ರಿ. ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದೆಲ್ಲ ಹಸಿ ವಾಸನೆ ಹೋಗೋ ತಗೊಂಡು ಚೆನ್ನಾಗಿ ಕುದಿಸ್ಕೊಂಬಿಡೋಣ. ಈಗ ಮಸಾಲೆ ಎಲ್ಲ ಫುಲ್ ಕುದ್ದಿದೆ. ಈಗ ಮೊಟ್ಟೆ ಹಾಕ್ಬಿಡೋಣ. ಮೊಟ್ಟೆ ಹಾಕಿ ಒಂದು 5 ನಿಮಿಷ ಕುದಿಸ್ಬಿಡೋಣ. ಈಗ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸ್ಪೂನ್ ತುಪ್ಪ ಲಾಸ್ಟಿಗೆ. ಎಗ್ ಕರಿ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿ ಬಂತು. ಈ ಥರ ಮಾಡ್ಕೊಳ್ಳೋದು ತುಂಬ ಟೇಸ್ಟಿಯಾಗಿರುತ್ತೆ ಎಗ್ ಕರಿ. ಈ ಕರಿ ಎಲ್ಲ ರೆಡಿ ಆಗೈತೆ. ಫೈನಲ್ ಟಚ್ ಎಗ್ ಕರಿ ಈ ಥರ ಮಾಡಿದ್ದೀವಿ. ಸೂಪರ್ ಟೇಸ್ಟ್ ಆಗಿದೆ. ನೀವು ಒಂದ್ಸತಿ ಮನೆ ಟ್ರೈ ಮಾಡ್ಕೊಂಡು ನೀವು ಮಾಡ್ಕೊಂತೀನಿ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.